ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಕೆಸೆಟ್ ಪರೀಕ್ಷೆ ಈಗಾಗಲೇ ಕಟ್ ಆಫ್ ಲಿಸ್ಟ್ ಬಂದಿದೆ. ಆಲ್ಮೋಸ್ಟ್ ಬಹಳ ಅಭ್ಯರ್ಥಿಗಳು ಅರ್ಥಶಾಸ್ತ್ರ ವಿಷಯದಲ್ಲಿ ಒಳ್ಳೆಯ ಒಂದು ಸ್ಕೋರ್ ಕೂಡ ಮಾಡಿದ್ದಾರೆ ಮತ್ತು ಪಾಸ್ ಕೂಡ ಆಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ ಅದಕ್ಕೆ ಹೇಳಬೇಕು ಅಂತಂದ್ರೆ, ನಮ್ಮ ಒಂದು ಬ್ಯಾಚ್ ಅಲ್ಲಿ ಅಥವಾ ನಮ್ಮ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಿ ಒಳ್ಳೆ ಸ್ಕೋರ್ ಮಾಡಿರುವಂತಹ ಅಭ್ಯರ್ಥಿಗಳ ಸಂಖ್ಯೆನೂ ಕೂಡ ಬಹಳ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಸ್ಪೆಷಲ್ ಆಗಿ ನಮ್ಮ ಒಂದು ಕ್ಲಾಸಸ್ ಅನ್ನ ಕೇಳಿ ಕೆಸೆಟ್ ಕ್ಲಿಯರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಪೇಡ್ ಕ್ಲಾಸಸ್ ಆಗಿರ್ಬೋದು. ಸೊ ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಬಹಳ ಅಭ್ಯರ್ಥಿಗಳು ಜಾಯಿನ್ ಆಗಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಬಹಳ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೀವಿ. ಅದರೊಂದಿಗೆ ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಆಮೇಲೆ ಕ್ಲಾಸಸ್ ಆಗಿರ್ಬೋದು, ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಟೆಸ್ಟ್ ಲಿಂಕ್ ಆಗಿರ್ಬೋದು ಅಥವಾ ಟೆಸ್ಟ್ ನಡೆಸೋದಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಪ್ರಯತ್ನ ನಮ್ದು ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಬಹಳ ಜನ ಐ ಥಿಂಕ್ ಒಂದು 20ಕ್ಕಿಂತ ಅಂದ್ರೆ 20ಕ್ಕಿಂತ ಹೆಚ್ಚು ಏನಾಗಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ಸು ಕೆಸೆಟ್ ಅನ್ನ ಎಕನಾಮಿಕ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಅದು ಸ್ಪೆಷಲಿ ನಮಗೆ ಬಹಳ ಹೆಮ್ಮೆ ಇರುವಂತಹ ಒಂದು ಸಂಗತಿ. ಆ ಒಂದು ನಿಟ್ಟಿನಲ್ಲಿ ಸೊ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಆಗೋದು ಅಂತಂದ್ರೆ ಅಷ್ಟು ಈಸಿ ಏನಿಲ್ಲ. ಅದರಲ್ಲಿ ಸ್ಪೆಷಲ್ ಆಗಿ ಎಕನಾಮಿಕ್ಸ್ ಅಲ್ಲಿ ಕ್ಲಿಯರ್ ಆಗ್ಬೇಕಂತಂದ್ರ ಅದಕ್ಕೊಂದು ಒಳ್ಳೆಯ ಒಂದು ಸ್ಟಡಿ ಇರಲೇಬೇಕಾಗತ್ತೆ ಮತ್ತು ನಿರಂತರವಾದ ಸ್ಟಡಿ ಬಹಳ ಯಾವ ರೀತಿಯಾಗಿರುತ್ತಂತಂದ್ರ ಎಲ್ಲಾ ಕಾನ್ಸೆಪ್ಟ್ಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿನೇ ನಮ್ಮ ಸ್ಕೋರು ಮತ್ತೆ ನಮ್ಮ ಫ್ಯೂಚರ್ ಕೂಡ ಇದೆ. ಸೊ ಈ ಸಲ ಈಗಾಗಲೇ ಕ್ಲಾಸಸ್ ಅನ್ನ ತೆಗೆದುಕೊಂಡಿರ್ತೀರಿ ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಬಹಳ ಜನ ಕ್ಲಾಸಸ್ ಅನ್ನ ಕೇಳ್ತಾ ಇರ್ತೀರಿ. ಅದಾದ್ರೂ ಕೂಡ ಏನೋ ಬೈ ಮಿಸ್ ಒಂದು 2 ಮಾರ್ಕ್ಸ್ ಅಲ್ಲಿ 4 ಮಾರ್ಕ್ಸ್ ಅಲ್ಲಿ ಕೆಲವೊಬ್ಬರಿಗೆ ಕ್ಲಿಯರ್ ಆಗಿರಂಗಿಲ್ಲ, ಮಿಸ್ ಆಗಿರುತ್ತೆ ಈ ಸಲ ಚಾನ್ಸು. ಸೊ ಬಹಳ ವರಿ ಮಾಡ್ಕೊಳಕ್ ಹೋಗಬೇಡಿ. ನಿಮಗೆ ಇಲ್ಲಿವರೆಗೆ ಅಂದ್ರೆ ಒಂದು ಲೆವೆಲ್ಗೆ ನೀವು ಈಗ ಸ್ಕೋರ್ ಮಾಡಿದಿರಿ. ಸೊ ನೆಕ್ಸ್ಟ್ ಟೈಮ್ 100% ನಿಮ್ದು ಕ್ಲಿಯರ್ ಆಗೇ ಆಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೆಕ್ಸ್ಟ್ ಈಗ ನೆಟ್ ಎಕ್ಸಾಮ್ ಕೂಡ ಇದೆ, ಓಕೆ, ಡಿಸೆಂಬರ್ಕ. ಸೊ ಅದಕ್ಕೂ ಕೂಡ ತಯಾರಿ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನೀವು ಕೆಸೆಟ್ ಎಕ್ಸಾಮ್ ತಯಾರಿ ಮಾಡ್ಕೊಂಡ್ರಿ ಅಂದ್ಮೇಲೆ ಅದು ನೆಟ್ ಎಕ್ಸಾಮ್ ಕೂಡ ಹೆಲ್ಪ್ ಆಗತ್ತೆ. ಅಂದ್ರೆ ಇನ್ನಷ್ಟು ಸ್ವಲ್ಪ ಎಫರ್ಟ್ ಮಾಡ್ಬೇಕು ನೀವು. ಸೊ ಅದು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಹೇಗೆ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ. ಆಮೇಲೆ ಸ್ಪೆಷಲ್ ಆಗಿ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ನಮ್ಮ ಕ್ಲಾಸಸ್ ಬಹಳ ಡೆಪ್ತ್ ಲೆವೆಲ್ ಇರ್ತಾವ. ನಿಮ್ಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ಯಾರು ನಮ್ಮ ಕ್ಲಾಸಸ್ ಅನ್ನ ಕೇಳ್ತಾ ಇದ್ರಿ, ಅದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಕೆಲವೊಬ್ರು ಪೇ ಮಾಡಿ ಕ್ಲಾಸಸ್ ಅನ್ನ ಕೇಳ್ತಾ ಇರ್ತೀರಿ, ಅದು ಕೂಡ ಓಕೆ. ಕೆಲವೊಂದು ಪ್ರೀ ಕ್ಲಾಸಸ್ ಕೂಡ ಅದಾವ, ಅವನು ಕೂಡ ಕೇಳ್ತಾ ಇರ್ತೀರಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಬ್ಯಾಚ್ ಅಲ್ಲಿ ಏನ್ ಜಾಯ್ನ್ ಆಗಿದ್ರಿ, ಸೊ ನಮ್ಮ ಒಂದು 2 ಬ್ಯಾಚಸ್ ಏನಿದಾವಲ್ಲ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ, ಅಲ್ಲಿ ಕೂಡ ಬಹಳ ಜನ ಆಸ್ಪಿರೆಂಟ್ಸ್ ಜಾಯ್ನ್ ಆಗಿದ್ರಿ ಮತ್ತೆ ಒಳ್ಳೆ ಸ್ಕೋರ್ ಕೂಡ ಮಾಡಿದ್ರಿ. ಸೊ ನೀವೆಲ್ಲ ಪರ್ಸನಲ್ ನನಗೆ ಮೆಸೇಜ್ ಕೂಡ ಮಾಡಿದ್ರಿ. ಇನ್ನು ಕೆಲವೊಬ್ರು ಇನ್ನೂ ಮಾಡಿಲ್ಲ, ಸೊ ಅವರು ಕೂಡ ವೇಟ್ ಮಾಡ್ತಾ ಇದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಒಟ್ಟಾರೆ ಒಂದು 20ಕ್ಕಿಂತ ಹೆಚ್ಚು ಆಸ್ಪಿರೆಂಟ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದು ಎಕನಾಮಿಕ್ಸ್ ಅಲ್ಲಿ ಬಹಳ ಒಳ್ಳೆಯ ವಿಚಾರ. ಸೊ ಆ ಒಂದು ನಿಟ್ಟಿನಲ್ಲಿ ನೆಕ್ಸ್ಟ್ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಇದೆ. ಅದಕ್ಕೆ ನಿಮಗೆ ಇದೊಂದು ಬೇಸ್. ಈಗ ಸದ್ಯಕ್ಕೆ ನೀವು ಯಾವ ಲೆವೆಲ್ ಸ್ಟಡಿ ಮಾಡಿದ್ರಿ ಮತ್ತೆ ಎಷ್ಟು ಸ್ಕೋರ್ ಆಗಿದೆ. ನೆಕ್ಸ್ಟ್ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಇದೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಕಾಲ್ ಆಗತ್ತೆ. ನೆಕ್ಸ್ಟ್ ಅಂತಂದ್ರೆ PUC ಮೇ ಬಿ ಫಸ್ಟಿಗೆ PU ಕಾಲ್ ಆಗತ್ತೆ, PU ಲೆಕ್ಚರು. ಇದಾದ್ಮೇಲೆ ಮೇ ಬಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಾಲ್ ಆಗೇ ಆಗತ್ತೆ. ಯಾಕಂದ್ರೆ ಈಗಾಗಲೇ ಟೈಮ್ ಆಗಿದೆ, ನಮಗೆಲ್ಲ ಗೊತ್ತಿದೆ. ಒಂದು 5 ಇಯರ್ಸ್ ಅಥವಾ ಆಕ್ಚುಲಿ 5 ಇಯರ್ಸ್ ಒಂದ್ಸಲ ಅಟ್ಲೀಸ್ಟ್ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರ್ ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗತ್ತೆ. ಇದು ಆಕ್ಚುಲಿ ನಾನು ನೋಡಿದ್ರೆ ಬಹಳ ಡಿಸ್ಟೆನ್ಸ್. ಪ್ರತಿ ವರ್ಷನೂ ಕೂಡ ಅಟ್ಲೀಸ್ಟ್ ಎಲ್ಲಾ ಏನು ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಫೀಲ್ಡ್ಗಳಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಪೋಸ್ಟ್ ಗಳನ್ನ ಪ್ರತಿ ವರ್ಷವೂ ಕೂಡ ಕಾಲ್ ಮಾಡಿದ್ರೆ ಈ ಓದುತ್ತಿರುವಂತಹ ಆಸ್ಪಿರೆಂಟ್ಸ್ಗೆ ಬಹಳ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಅವರು ಈಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ 5 ವರ್ಷದ ನಂತರ ಎಕ್ಸಾಮ್ ಬರೆಯೋದಂದ್ರೆ ಇದು ಬಹಳ ಡಿಫಿಕಲ್ಟ್ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕಾಲ್ ಫಾರ್ಮ್ ಆಗುವಂತಂದ್ರೆ ಏನಾಗುತ್ತಂದ್ರೆ ಓದುವವರಿಗೆ ಒಂದು ವಿಶ್ವಾಸ ಮತ್ತೆ ಅವರಿಗೆ ಓದುವಂತಹ ಒಂದು ಉತ್ಸಾಹ ಕೂಡ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಇದು PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, GPS ಸ್ಟಾರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಲ್ ಆಗ್ಬೇಕಾಗತ್ತೆ. ಹಂಗಾದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರುವವರಿಗೆ ಇನ್ನಷ್ಟು ಒಂದು ಪ್ರೋತ್ಸಾಹ ಅಂತ ಸಿಗತ್ತೆ ಅಥವಾ ಅವರಿಗೆ ಒಂದು ಖುಷಿ ಆಗತ್ತೆ. ಇನ್ನಷ್ಟು ಚೆನ್ನಾಗಿ ಓದಿದ್ರೆ ನಾನು ಕೂಡ ಏನಾದ್ರೂ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ನಾನು ಪಾಸ್ ಆಗ್ಬೋದು ಅಥವಾ ಒಳ್ಳೆ
ಗೌರ್ಮೆಂಟ್ ಜಾಬ್ ಪಡ್ಕೊಳ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸ್ಟಡಿ ಮಾಡ್ತಿರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಒಂದು ಉದ್ದೇಶ ಎಕನಾಮಿಕ್ಸ್ ಅಲ್ಲಿ ಸ್ಪೆಷಲ್ ಆಗಿ ಬಹಳ ಜನ ಸ್ಟಡಿ ಮಾಡಿರ್ತಾರೆ, ಈಗಾಗಲೇ PG ಮುಗಿಸಿರ್ತಾರೆ, ಅದು ಓಕೆ. ಬಟ್ ಇನ್ನು ಡೆಪ್ತ್ ಲೆವೆಲ್ ಇನ್ಫಾರ್ಮೇಶನ್ ಬೇಕು, ನಾಲೆಜ್ ಬೇಕು ಅನ್ನೋರಿಗೆ ಮತ್ತು ಕೆಲವರು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರ್ತಾರೆ. ಸೊ ಅವ್ರಿಗೂ ಕೂಡ ನಮ್ಮ ಕ್ಲಾಸಸ್ ಬಹಳನೇ ಹೆಲ್ಪ್ ಆಗುತ್ತವ. ಅಂಥವ್ರು ಕೂಡ ಕ್ಲಿಯರ್ ಮಾಡಿದ್ದಾರೆ. ಡಿಸ್ಟೆನ್ಸ್ ಎಜುಕೇಶನ್ ಮಾಡಿ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಿ KSET ಕ್ಲಿಯರ್ ಮಾಡಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಬಹಳ ಖುಷಿ ಇರುವಂತಹ ಅಥವಾ ಖುಷಿ ತರುವಂತಹ ವಿಷಯನೇ ಹೌದು. ಯಾಕಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದಲ್ಲಿ ಎಕನಾಮಿಕ್ಸ್ ಕ್ಲಾಸಸ್ ಅನ್ನ ಅಷ್ಟು ಚೆನ್ನಾಗಿ ನಡೆಸಿರಂಗಿಲ್ಲ, ಓಕೆನಾ. ಅವಾಗ ಅವರು ಓನ್ಲಿ ಬುಕ್ ಅನ್ನ ಮಾತ್ರ ರಿಫರ್ ಮಾಡಿ ಎಕ್ಸಾಮ್ ಬರೆದಿರ್ತಾರೆ. ಆದ್ರೆ ನಮ್ಮ ಕ್ಲಾಸ್ ಜಾಯಿನ್ ಆದಾಗ ಇನ್ನಷ್ಟು ಡೆಪ್ತ್ ನಾಲೆಜ್ ಅವರಿಗೆ ಸಿಗತ್ತೆ. ಇನ್ನು ಕೆಲವೊಬ್ರು ಸ್ಪೆಷಲ್ ಆಗಿ ಹೇಳ್ಬೇಕಂತಂದ್ರೆ ಫಸ್ಟ್ ಅಥವಾ ಥರ್ಡ್ ಸೆಮ್ ಇರುವಂತಹ ವಿದ್ಯಾರ್ಥಿಗಳು ಬಹಳ ಜನ, ಅಂದ್ರೆ MA ಥರ್ಡ್ ಸೆಮ್ ಇನ್ ಎಕನಾಮಿಕ್ಸ್ ಏನಿದಾರಲ್ಲ, ಸೊ ಅವರು ಕೂಡ ಏನ್ ಮಾಡಿದ್ದಾರೆ, KSET ಎಕ್ಸಾಮ್ ಕ್ಲಿಯರ್ ಆಗಿದ್ದಾರೆ. ಇನ್ನೂ ಒಂದು ಬೆಸ್ಟ್ ವೇ ಹೇಳ್ಬೇಕಂತಂದ್ರ ಎಕನಾಮಿಕ್ಸ್ ಆಗಿರ್ಲಿ ಅಥವಾ ಇನ್ನಾವುದೇ ಸಬ್ಜೆಕ್ಟ್ ಆಗಿರ್ಲಿ ನೀವು ಕ್ಲಿಯರ್ ಮಾಡೋದು ಯಾವಾಗ ಅಂತಂದ್ರ ಆದಷ್ಟು PG ಅನ್ನ ಕಲಿತಿರುವಂತಹ ಸಂದರ್ಭದಲ್ಲಿ ಅಥವಾ PG ಮುಗಿದ ತಕ್ಷಣ ಏನಾದ್ರೂ ಒಂದು ನೋಟಿಫಿಕೇಶನ್ ಆಯ್ತಂದ್ರೆ KSET ನೆಟ್ ಆಯ್ತರ ಅವಾಗಲೇ ಕ್ಲಿಯರ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು 1 ವರ್ಷ ಅಥವಾ 2 ವರ್ಷ ಏನಾದ್ರೂ ಗ್ಯಾಪ್ ಕೊಟ್ಬಿಟ್ಟಿವಿ ಅಂತಂದ್ರ ನಮಗೆ ಮತ್ತೆ ಅದನ್ನ ಓದಿ ಬರೆಯೋದು ಬಹಳ ಡಿಫಿಕಲ್ಟ್ ಆಗ್ಬಿಡತ್ತ. ಯಾಕಂದ್ರೆ PG ಅಲ್ಲಿ ಈಗಾಗಲೇ ನಿಮ್ಗೆ ಸಬ್ಜೆಕ್ಟ್ ಟಚ್ ಇರತ್ತ. ಆಮೇಲೆ ಈಗ ಇನ್ಫಾರ್ಮೇಶನ್ ಕೂಡ ಬಹಳ ಅವೈಲೇಬಲ್ ಇದೆ, ಓಕೆನಾ. ನೀವು ಕ್ಲಾಸಸ್ಗೂ ಜಾಯ್ನ್ ಆಗ್ಬೋದು ಅಥವಾ ಇಲ್ಲ ಅಂತಂದ್ರೆ ನಿಮಗೆ ನೋಟ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಬಹುದು, ಎಲ್ಲಾನು ಕೂಡ ಅವಕಾಶ ಇದೆ. ಕೆಲವರಿಗೆ ಮನೆಯಲ್ಲಿ ನೋಟ್ಸ್ ಅನ್ನ ತೆಗೆದುಕೊಂಡು ಓದಿದ್ರೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ, ಕೆಲವರಿಗೆ ಕ್ಲಾಸ್ ಕೇಳಿದ್ರೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ, ಇಲ್ಲಾಂದ್ರೆ ಸಬ್ಜೆಕ್ಟ್ ಅರ್ಥ ಆಗ್ತಿರಂಗಿಲ್ಲ. ಅದರಲ್ಲಿ ಎಕನಾಮಿಕ್ಸ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಅಂತೂ ನಮಗೆ ಸ್ವಲ್ಪ ಗೈಡೆನ್ಸ್ ಬೇಕೇ ಬೇಕು. ಯಾಕಂತಂದ್ರೆ ಅವು ಅಷ್ಟು ಬೇಗನೆ ನಮಗೆ ಕ್ಯಾಚ್ ಆಗೋದಿಲ್ಲ ಮತ್ತು ನೆನಪು ಉಳಿಯೋದು ಬಹಳ ಕಠಿಣ. ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳು ಸ್ವಲ್ಪ ಡಿಫಿಕಲ್ಟ್ ಆಗ್ತಾವೆ, ನೆನಪು ಉಳಿಯೋದು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗತ್ತ. ಆ ಒಂದು ನಿಟ್ಟಿನಲ್ಲಿ ಏನೀಗ ಪ್ರಯತ್ನ ಮಾಡಿದ್ರಿ, ಸೊ ನಮಗೂ ಕೂಡ ಬಹಳ ಖುಷಿ ಇದೆ. ಸೊ ನೆಕ್ಸ್ಟ್ ಬ್ಯಾಚಸ್ಗಳನ್ನ ಮತ್ತೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದರೊಂದಿಗೆ PU ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನ್ ಬ್ಯಾಚಸ್ ಅದಾವಲ್ಲ, ಈ ಸದ್ಯಕ್ಕೆ ಒಂದು 4 ಬ್ಯಾಚಸ್ ಏನದಾವಲ್ಲ ಅವು ಮಾತ್ರ ಈಗ ಕಂಟಿನ್ಯೂ ಅದಾವ. ಆ ಒಂದು ಕ್ಲಾಸಸ್ಗಳಿಗೆ ನಾವು ಈಗ ಸದ್ಯಕ್ಕೆ ಸ್ಟಾಪ್ ಏನ್ ಮಾಡಂಗಿಲ್ಲ, ಆ ಕ್ಲಾಸ್ ಕಂಟಿನ್ಯೂ ಇರ್ತಾವ. ಬಟ್ ನೆಕ್ಸ್ಟ್ KSET ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಮತ್ತೆ ನೆಕ್ಸ್ಟ್ ಏನ್ ಬ್ಯಾಚ್ ಮಾಡ್ತಾ ಇದೀವಿ, ಸೊ ಅಲ್ಲಿ ಕೂಡ ಮತ್ತೆ ಕ್ಲಾಸಸ್ ಕಂಟಿನ್ಯೂ ಆಗ್ತಾವ. ಅದನ್ನು ಕೂಡ ಫ್ಯೂಚರ್ ಅಲ್ಲಿ ಮಾಡ್ತೀವಿ. ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಕನಾಮಿಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಓದುವವರಿಗೆ ಕೊಡುವಂತಹ ಉದ್ದೇಶದಿಂದಲೇ ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಯೂಟ್ಯೂಬ್ ಅಲ್ಲಿ ಕೂಡ ಬಹಳ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡಿದ್ವಿ ಈಗಾಗಲೇ. ಆಮೇಲೆ ನೀವು ಕ್ಲಾಸಸ್ ಕೂಡ ಡೈರೆಕ್ಟ್ ಆಗಿ ಜಾಯಿನ್ ಕೂಡ ಆಗ್ಬಹುದು. ಎಲ್ಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಏನು MA ಎಕನಾಮಿಕ್ಸ್ ಮುಗಿಸಿದ ಮೇಲೆ KSET ಅಥವಾ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ಅದೊಂದು ವ್ಯಾಲ್ಯೂ ಇರುತ್ತೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ, ಅಥವಾ PhD ಮಾಡ್ಲಿಕ್ಕೂ ಕೂಡ ಇನ್ನೊಂದು ಒಳ್ಳೆ ಅವಕಾಶ ಸಿಗುತ್ತೆ. GRF ಏನಾದ್ರು ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ ಮತ್ತೆ ನಿಮಗೆ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ PhD ಮಾಡುವಾಗ. ಸೊ ಹಿಂಗೆ ಬಹಳ ಬಹಳ ಬೆನಿಫಿಟ್ಸ್ ಅದಾವ. ಸೊ ಎಲ್ಲವನ್ನು ತೆಗೆದುಕೊಳ್ಬೇಕಾತಂದ್ರೆ ಮೊದಲಿಗೆ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಓದಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೇನೆ ನಿಮಗೆ. ಹೈಯರ್ ಎಜುಕೇಶನ್ ಅಲ್ಲಿ ಇನ್ನೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು MA ಎಕನಾಮಿಕ್ಸ್ ಮುಗಿಸಿದ ಮೇಲೆ ಏನೇನು ಅವಕಾಶಗಳದಾವ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾಸ್ ಮಾಡ್ತೀನಿ ನಾನು ನೆಕ್ಸ್ಟ್. ಅವಾಗ ನಾನು ನಿಮಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಬಟ್ ಇವಾಗ ಸೊ ಯಾರ್ಯಾರು ಕ್ಲಿಯರ್ ಮಾಡಿದ್ರಿ KSET ಇನ್ ಎಕನಾಮಿಕ್ಸ್ ಸ್ಪೆಷಲಿ ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಅಂಡ್ ಫ್ಯೂಚರ್ ಅಲ್ಲಿ ಬರುವಂತಹ ಇವೇನು ಅಪಾಯಿಂಟ್ಮೆಂಟ್ ಏನದಾವಲ್ಲ, ಸೊ ಎಕ್ಸಾಮ್ಸ್, ಅವುಗಳಿಗೆ ಇನ್ನಷ್ಟು ಸ್ಟಡಿಯನ್ನ ಮಾಡಿ ಮತ್ತೆ ಸ್ಟಡಿಯನ್ನ ಸ್ಟಾಪ್ ಮಾಡಕ್ ಹೋಗಬೇಡಿ. ಇದು ಒಂದು ನಾಲೆಜ್ ನಿಮಗೆ ಬೇಸ್ ಸಿಕ್ಕಿರುತ್ತೆ. ಇದನ್ನ ಇನ್ನಷ್ಟು ನೀವು ಕ್ಲಿಯರ್ ಆದವರಾಗ್ಲಿ ಆಗದೇ ಇರೋರಾಗ್ಲಿ ಸ್ಟಡಿ ಮಾತ್ರ ಸ್ಟಾಪ್ ಮಾಡಕ್ ಹೋಗಬೇಡಿ, ಅದನ್ನ ಕಂಟಿನ್ಯೂ ಇಡ್ರಿ ಸ್ಟಡಿ. ಯಾಕಂದ್ರೆ ಎಕನಾಮಿಕ್ಸ್ ಒಂದ್ಸಲ ಓದಿದ್ರೆ ಅಂದ್ರೆ ಮತ್ತೆ ಅದನ್ನ ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ರೆ ಮರ್ತು ಹೋಗ್ಬಿಡುತ್ತೆ. ಹಂಗಾಗಬಾರ್ದು. ಕಂಟಿನ್ಯೂ ಡೈಲಿ ಒಂದ್ ಸ್ವಲ್ಪ ಆದ್ರೂ ಓದ್ತಾ ಹೋಗಿ, ಮತ್ತೆ ಎಕ್ಸಾಮ್ ಯಾವಾಗ ನೀರು ಬರ್ತಾವಲ್ಲ ಅವಾಗ ಮತ್ತಷ್ಟು ಹೆಚ್ಚಿಗೆ ಓದ್ತಾ ಹೋದ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ. ಅದರಿಂದ ಮತ್ತಷ್ಟು ಏನಾಗುತ್ತೆ, ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಥವಾ ಪಾಸ್ ಆಗ್ಲಿಕ್ಕೆ ಇನ್ನೂ ಕೂಡ ಒಳ್ಳೆ ಒಂದು ಅವಕಾಶ ಸಿಗುತ್ತೆ. ಓಕೆನಾ? ಆಲ್ ದ ಬೆಸ್ಟ್ ಅಂಡ್ happy. I'm very happy to share this information with you all. Thank you.